ಸಂಪುಟ ರಚನೆಗೂ ಮುನ್ನ ಮತ್ತೆ ಮುನ್ನೆಲೆಗೆ ಬಂದ ದಾವಣಗೆರೆ ದಂಗಲ್. ಬೈ ಎಲೆಕ್ಷನ್ನಲ್ಲಿ ಮಾಜಿ ಸಚಿವ ಜಮೀರ್ ಷಡ್ಯಂತ್ರ ಆರೋಪ. ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆಗಿನ ಸಂಭಾಷಣೆಯ ಆಡಿಯೋ ವೈರಲ್. ಜಮೀರ್ ಅಹಮದ್ ಖಾನ್ರಿಂದ ಸಿದ್ದರಾಮಯ್ಯ ಭೇಟಿ. ಆಡಿಯೋ ವೈರಲ್ ಬೆನ್ನಲ್ಲೇ ಕಾವೇರಿ ನಿವಾಸಕ್ಕೆ ತೆರಳಿದ್ದ ಜಮೀರ್. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೂ ಸಿದ್ದು ಜೊತೆಯಲ್ಲೇ ಹೋಗಿದ್ದ ಮಾಜಿ ಸಚಿವ. ಜಮೀರ್ ಅಹಮದ್ ರದ್ದು ಎನ್ನಲಾದ ಆಡಿಯೋ ಬಗ್ಗೆ ನೋ ರಿಯಾಕ್ಷನ್. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಲಿಲ್ಲ ಡಿಕೆಶಿ. ಸುಮ್ಮನೆ ವಾಪಸ್ ಹೊರಟು ಹೋದ ನಿಯೋಜಿತ ಸಿಎಂ. ದೆಹಲಿಗೆ ತೆರಳಿದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ಎಚ್ಎಎಲ್ನಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ ಡಿಕೆಶಿ ಸಿದ್ದು. ಸಚಿವ ಸಂಪುಟ ರಚನೆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ. ಕ್ಯಾಬಿನೆಟ್ ರಚನೆಗೆ ದೆಹಲಿಗೆ ತೆರಳುತ್ತಾ ಇರೋ ವಿಚಾರ. ನಾನು ಸಿದ್ದರಾಮಯ್ಯ ಸಾಹೇಬ್ರು ದೆಹಲಿಗೆ ಹೋಗ್ತಾ ಇದ್ದೀವಿ ಎಂದ ಡಿಕೆಶಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರೋ ಉಭಯ ನಾಯಕರು. ತಮ್ಮದೇ ಪ್ರತ್ಯೇಕ ಪಟ್ಟಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋ ಡಿಕೆಶಿ ಸಿದ್ದರಾಮಯ್ಯ. ಆಪ್ತರನ್ನ ಸಂಪುಟಕ್ಕೆ ಸೇರಿಸೋಕೆ ಉಭಯ ನಾಯಕರ ತಂತ್ರ. 3 ಸೂತ್ರಗಳ ಮೇಲೆ ಕ್ಯಾಬಿನೆಟ್ ರಚನೆ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ನಿಂದಾನೂ ಒಂದು ಪಟ್ಟಿ ಸಿದ್ಧ. ಸಚಿವ ಸ್ಥಾನಕ್ಕಾಗಿ ಬಳ್ಳಾರಿ ಕಾಂಗ್ರೆಸ್ ನಾಯಕರ ನಡುವೆ ಶುರುವಾಯಿತು ಫೈಟ್. ಮಂತ್ರಿ ಪಟ್ಟಕ್ಕಾಗಿ ಬಿ ನಾಗೇಂದ್ರ ಪಟ್ಟು. ಪತ್ನಿಗೆ ಮಿನಿಸ್ಟರ್ ಗಿರಿ ಕೊಡಿಸೋಕೆ ಹೈಕಮಾಂಡ್ ಮಟ್ಟದಲ್ಲಿ ತುಕಾರಾಂ ಕಸರತ್ತು. ಸಿದ್ದರಾಮಯ್ಯ ಬೆನ್ನಿಗೆ ಆಪ್ತ ಸತೀಶ್ ಚೂರಿ ಅಂತ ಪೋಸ್ಟ್. ಕರುನಾಡ ಕುರುಬ ಗೌಡ್ರು ಅನ್ನುವಂಥ ಫೇಸ್ಬುಕ್ ಅಕೌಂಟ್ನಲ್ಲಿ ವೈರಲ್. ಸತೀಶ್ ಆಪ್ತ ರಾಜಶೇಖರ್ನಿಂದ ಸೆಂಠಾಣಿಯಲ್ಲಿ ಕೇಸ್. ಮಂಡ್ಯ ಜಿಲ್ಲೆ ಶಾಸಕರಿಂದಾನೂ ಸಚಿವ ಸ್ಥಾನಕ್ಕಾಗಿ ಲಾಬಿ. 3 ಹಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಪೈಪೋಟಿ. 2 ನೂತನ ಶಾಸಕರು ಕೂಡ ರೇಸ್ನಲ್ಲಿ. ಸಚಿವ ಸ್ಥಾನಕ್ಕಾಗಿ ರಾಯಚೂರು ಶಾಸಕ ಹಂಪನಗೌಡ ಬಾದರ್ಲಿ, ಬಸನಗೌಡ ತುರುವಿಹಾಳ್, ಬಸನಗೌಡ ದದ್ದಲ್ ಓಡಾಟ. ಎಂಎಲ್ಸಿ ಬೋಸರಾಜು, ವಸಂತಕುಮಾರ್, ಬಸನಗೌಡ ಬಾದರ್ಲಿಯಿಂದಾನು ಪೈಪೋಟಿ. ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ನಿರಂತರ ಭೇಟಿ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನಕ್ಕೆ ಮನವಿ. ಹಜರತ್ ಶೇಖ್ ಶಾವಲಿ ದರ್ಗಾದಲ್ಲಿ ಮುಸ್ಲಿಮರಿಂದ ಪ್ರಾರ್ಥನೆ. ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋ ಸುಬ್ಬಾರೆಡ್ಡಿ. 2 ವರ್ಷ ಮೊದಲೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾಗೋಕೆ ಬಿಜೆಪಿ ಸಂಸದರು ಸಜ್ಜು. ಶೆಟ್ಟರ್, ಬೊಮ್ಮಾಯಿ, ಸೋಮಣ್ಣ ಸೇರಿ ಹಲವರು ಸಾಕಂತಿದ್ದಾರೆ ರಾಷ್ಟ್ರ ರಾಜಕಾರಣ. ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದು ಮನದಿಂಗಿತ ವ್ಯಕ್ತ. ಮುಸ್ಲಿಂ ಸಮುದಾಯದವರ ಕೇಸ್ ವಾಪಸ್ ವಿಚಾರಕ್ಕೆ ವಿಜಯೇಂದ್ರ ಕಿಡಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಡಿಕೆಶಿ ಸಿಎಂ ಆದ್ರೂ ರಾಜ್ಯದಲ್ಲಿ ಏನೂ ಅಭಿವೃದ್ಧಿ ಕಾಣೋದಿಲ್ಲ ಅಂತ ಬೀದರ್ನಲ್ಲಿ ವಾಗ್ದಾಳಿ. ಸತತ 2ನೇ ಬಾರಿಗೆ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದ ಆರ್ಸಿಬಿ. ಗುಜರಾತ್ ಟೈಟನ್ಸ್ನ ತವರಿನಲ್ಲೇ ಹುಟ್ಟಡಗಿಸಿದ ಬೆಂಗಳೂರು. ಫೈನಲ್ಸ್ನಲ್ಲೂ ಅರ್ಧಶತಕ ದಾಖಲಿಸಿದ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. ಆರ್ಸಿಬಿ ಗೆಲುವಿಗೆ ರಾಜ್ಯಾದ್ಯಂತ ಸಂಭ್ರಮಾಚರಣೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ ಮಿಡ್ ನೈಟ್ ಚಿತ್ತಾರ. ಹೈದರಾಬಾದ್ನಲ್ಲೂ ಬೆಂಗಳೂರು ಗೆಲುವಿಗೆ ಭರ್ಜರಿ ಸಂಭ್ರಮ. ಐಪಿಎಲ್ ಸೀಸನ್ 19ರಲ್ಲಿ 15 ವರ್ಷದ ಬಾಲಕನಿಗೆ ಪ್ರಶಸ್ತಿಗಳ ಸುರಿಮಳೆ. ಸೀಸನ್ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡು ವೈಭವ್ ದಾಖಲೆ. ಸೂಪರ್ ಸ್ಟ್ರೈಕರ್, ವ್ಯಾಲ್ಯುಯಬಲ್ ಎಮರ್ಜಿಂಗ್ ಪ್ಲೇಯರ್ ಆಗಿ ಹೊರಹೊಮ್ಮಿದ ಸೂರ್ಯವಂಶಿ. ಬಾಗೇಪಲ್ಲಿ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆ. ನಿನ್ನೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದ 5, ಚಿಕಿತ್ಸೆ ಫಲಕಾರಿಯಾಗದೆ ಮತ್ತಿಬ್ಬರು ಸಾವು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಥಾರ್ ಜೀಪ್ ಆಟೋಗೆ ಡಿಕ್ಕಿ ಹೊಡೆದು ನಡೆದಿದ್ದ ದುರ್ಘಟನೆ. ಹಿಜಾಬ್ಗೆ ಅನುಮತಿ ನೀಡಿದ್ದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ. ಹಿಜಾಬ್ ವಿರುದ್ಧ ಸಮರ ಸಾರಿದ ಹಿಂದೂ ಪರ ಸಂಘಟನೆ. ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ವಿತರಣೆಗೆ ಮುಂದಾದ ಶ್ರೀರಾಮ ಸೇನೆ.
ತಮಿಳು ನಟ ಸೂರ್ಯ ನಟನೆಯ ಕರುಪ್ಪು ಸಿನಿಮಾಗೆ ಭರ್ಜರಿ ಯಶಸ್ಸು, ಗಲ್ಲಾ ಪೆಟ್ಟಿಗೆಯಲ್ಲೂ ದಾಖಲೆಯ ಕಲೆಕ್ಷನ್. ಸಿನಿಮಾ ಟೀಮ್ಗೆ BE6 ಬ್ಯಾಟ್ಮನ್ ಎಡಿಷನ್ ಕಾರ್ಗಳನ್ನ ಗಿಫ್ಟ್ ಕೊಟ್ಟ ಸೂರ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.